ನೋಡಿ, ಈ ಒಂದು ರೂಪಾಯಿ ಎಷ್ಟು ಜನರ ಪ್ರಾಣ ಉಳಿಸುತ್ತೆ ಅಂತಂತಂದರೆ, ಎಷ್ಟು ಜನರ ಆರೋಗ್ಯನ ಕಾಪಾಡುತ್ತೆ ಅನ್ನೋದು ಮುಖ್ಯ. ಅಂದರೆ ರೂಪಾಯಿ ಕೊಟ್ಟಿರೋದು ಕೇವಲ ಆಸೆ ಜನಗಳು ಹಾಕಲಿ ಅನ್ನೋದಕ್ಕೋಸ್ಕರ. ಈ ರೂಪಾಯಿಗೆ ಆಸೆ ಪಡಬೇಡಿ ಜನಗಳು, ಪಬ್ಲಿಕ್ಕರು, ನಾವು ಸಹ ಸಾರ್ವಜನಿಕರ ಸೇವೆ. ನೀವು ಯಾರಾದರೂ ಎಲ್ಲಾದರೂ ವೇಸ್ಟೇಜು ಬಾಟ್ಲು ಕೆಲವೊಂದು ಇದು ಬಾಟ್ಲಿಗೋಸ್ಕರ ಮಾಡಿದ್ದಾರೆ, ಇನ್ನೂ ಕೆಲವು ರೀತಿ ಕೆಲವಕ್ಕೋಸ್ಕರ ಮಾಡ್ತಾರೆ. ಎಲ್ಲೇ ನಿಮಗೆ ಬಾಟ್ಲನ್ನು ಸಿಗೋದಂದು ಹಾಕಿ ಇದನ್ನು ಮರು ಬಳಕೆ ಮಾಡ್ತಾರೆ. ಇದರಿಂದ ಪ್ಲಾಸ್ಟಿಕ್ಕು ಬೇರೆ ಥರದ ವಸ್ತುಗಳನ್ನು ಅದನ್ನು ತಯಾರು ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದನ್ನು ಅಲ್ಲಿ ಎಸ್ತು ನಮ್ಮ ಸ್ವಚ್ಛತೆಯನ್ನು ಹಾಳ್ಗೆಡಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ. ₹1 ನೋಡಬೇಡಿ, ₹1 ನಿಮ್ಮ ಇದು ಹಾಕಲಿ ಅನ್ನೋ ಉದ್ದೇಶ ಕೊಟ್ಟಿದ್ದಾರೆ. ಬಾಟ್ಲನ್ನ ತಂದಾಕಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಇದಕ್ಕೆ ನೋಡಿ ಕಾಯಿನು ಅಂತಂತಂದರೆ ನಾಣ್ಯ. ಈ ನಾಣ್ಯಕ್ಕೆ 2 ಮುಖ ಇದೆ. ಏನಪ್ಪ ಅಂತಂದರೆ, ಒಂದು ಹೆಡ್ಡು ಒಂದು ಟೈಲ್ ಅಂತ ಮೊದಲು ಕೊಡ್ತಾಯಿದ್ರು. ಅಂದರೆ ನಾವು ಆರೋಗ್ಯ ಹಾಳು ಮಾಡ್ಕೊಂಡಂಗೆ ಆರೋಗ್ಯ ಉಳಿಸ್ಕೊಂಡಂಗೆ. ಎಲ್ಲರೂ ತಲೆ ಮೇಲ್ಮುಖವಾಗಿ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನೋಡ್ಕೊಳ್ಳಿ. ನೀವೆಲ್ಲರೂ ಪ್ಲಾಸ್ಟಿಕ್ಕನ್ನು ಬಾಟ್ಲುಗಳನ್ನ ತಂದು ಈ ರೀತಿಯಾಗಿ ಎಲ್ಲೇ ಜಾತ್ರೆ ಇದೆಲ್ಲ ಆಗಲಿ, ನಾನು ಇನ್ನೊಂದು ಕೆಲವರಲ್ಲಿ ಕಾರ್ಪೊರೇಷನ್ಗೆ ಅವ್ರಿಗೆಲ್ಲ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆದರೂ ನಾನು ಕೆಲವರು ಕೇಳ್ಕೊತೀನಿ, ಎಲ್ಲೇ ಈ ಥರ ಜಾತ್ರೆ, ಸಣ್ಣ ಪುಟ್ಟ ಜಾತ್ರೆ ಆದರೂ ಸಹ ಈ ಥರದ ಮಿಷನ್ಗಳನ್ನು, ಯಂತ್ರಗಳನ್ನು ಅಲ್ಲಿ ಅಳವಡಿಸಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಪರವಾಗಿ ಇದ್ರ ಮುಖಾಂತರ ಕೇಳ್ಕೊತೀನಿ. ಈಗ ನಾವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದನೇ ಕಳ್ಳಕಾಯಿ ಪರಿಷತ್ನಲ್ಲಿ ನಾವು ಏನು ಮಾಡಿದ್ದೀವಿ, ಆಲ್ಮೋಸ್ಟ್ 1.5 ಲಕ್ಷ ಪೇಪರ್ ಬ್ಯಾಗ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಒಂದು 50,000 ಕ್ಲಾತ್ ಬ್ಯಾಗ್ಸ್ನ ನಾವು ಎಲ್ಲ ವೆಂಡರ್ಸ್ಗೂ ಕೊಟ್ಟಿದ್ದೀವಿ. ಎಲ್ಲ ಸಾರ್ವಜನಿಕರಿಗೆ ನಾವು ಕೇಳೋದೇನೆಂದರೆ, ₹10 ಕಾಯಿನ್ ಹಾಕಿ ವೆಂಡಿಂಗ್ ಮಿಷನ್ಗೆ ಒಂದು ಬ್ಯಾಗ್ ತೊಗೊಳ್ಳಿ, ನೀವು ಪ್ಲಾಸ್ಟಿಕ್ನ ಯೂಸ್ ಮಾಡೋದನ್ನು ನಿಲ್ಲಿಸಿ. ಇದು ಸ್ಮಾಲ್ ಇನಿಷಿಯೇಟಿವ್ ನಮ್ಮ ಕಳ್ಳಕಾಯಿ ಪರಿಷತ್ನಲ್ಲಿ ಶಿವರಾಮ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಹಾಗಾಗಿ ಇದನ್ನು ಇಲ್ಲಿ ಸಕ್ಸಸ್ ಮಾಡಿ ನಾವು ಮಲ್ಲೇಶ್ವರಮಲ್ಲಿರೋ ಬೇರೆ ವೆಂಡರ್ಸ್ಗೂ ಎಲ್ಲ ಸ್ಟ್ರೀಟ್ಸ್ನಲ್ಲೂ ಹಾಕಬೇಕು ಅಂತ ಒಂದು ಕಳಕಳಿಯ ಮನವಿ. ಜೊತೆಗೆ ಗೌರ್ಮೆಂಟ್ಗೂ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಇದನ್ನೆಲ್ಲ, ಎಲ್ಲೆಲ್ಲಿ ಮಾರ್ಕೆಟ್ ಇದೆ ಅಲ್ಲಿ ಇದನ್ನು ಒಂದು ಇನ್ಸ್ಟಾಲ್ ಮಾಡಿ ಜನಗಳಿಗೆ ಒಳ್ಳೆಯದಾಗಲಿ, ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡೋಣ, ದೇಶ ಮಾಡೋಣ ಅಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕಳಕಳಿಯಾಗಿ ಮನವಿ.